ನಿನ್ನೆ ದಿವಸ 3 ಗಂಟೆ ಸುಮಾರಿಗೆ ಇರಾ ಕೋರಿ ಅಂತ ಜಾಗದಲ್ಲಿ ಇಬ್ಬರು ಪಿಕಪ್ ಟ್ರಕ್ ಅಲ್ಲಿ ಮರಳು ಹಾಕಕ್ಕೆ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬರು ರೆಹಮಾನ್ ಅವರು ಸತ್ತಿರ್ತಾರೆ. ಇನ್ನೊಂದು ಕಲಂದರ್ ಚೌಕಿ ಅನ್ನೋರು ಇಂಜೂರ್ ಆಗಿದ್ದಾರೆ. ಈಗ ಅವ್ರಿಗೆ ಇಂಜೂರ್ ಆದವರದ್ದು ಅವ್ರು ಇನ್ನ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ರೆಹಮಾನ್ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋರ ಕಂಪ್ಲೇಂಟ್ ಮೇಲೆ ಕೇಸ್ ದಾಖಲು ಮಾಡಿ ಪ್ರಕರಣ ತನಿಖೆ ಕೈಗೊಂಡಿದ್ದೀವಿ ಈಗ. ಮಂಗಳೂರು ನಗರ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಉಳಿದ ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ 3 days ವರೆಗೆ ನಿಷೇಧಾಜ್ಞೆನ ಸಂಬಂಧಪಟ್ಟ ಅಧಿಕಾರಿಗಳು ಹೊರಡಿಸಿದ್ದಾರೆ. ಈಗ ಕ್ರಿಮೇಷನ್ ಮಧ್ಯಾಹ್ನ 1:30-2 ಗಂಟೆ ಸುಮಾರಿಗೆ ಶಾಂತಿಯುತವಾಗಿ ಮುಗಿದಿದೆ. ಕ್ರಿಮೇಷನ್ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ ಎಲ್ಲ ನಾಗರಿಕರಿಗೆ ನಾನು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತೇನೆ. ಮುಂದೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅದರ ತನಿಖೆ ಈಗ ನಡೀತಾ ಇದೆ. ಅರೆಸ್ಟ್ ಮಾಡೋದಕ್ಕೆ ಶಾಲೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನ ರಚನೆ ಮಾಡಿದ್ದಾರೆ. ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನ ಮಾಹಿತಿಯನ್ನು ಹಂಚಿಕೊಳ್ಳಿ. ಅದು ಇನ್ನೂ ನಡೀತಾ ಇದೆ. ಒನ್ಸ್ ವಿ ಡಿಸೈಡ್ ಟು ಅನೌನ್ಸ್ ಎಫ್ಐಆರ್ ಅಲ್ಲಿ ಹೆಸರಿದ್ದಾವೆ, 2 ಹೆಸರಿದ್ದಾವೆ. ಉಳಿದವ್ರದ್ದು ಅನ್ನೋನ್ ಇದೆ. ಬಟ್ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಯಲ್ಲಿರೋದ್ರಿಂದ ನಾವು ಅದನ್ನ ಸಂಬಂಧದಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತನಿಖೆಯಿಂದನೇ ಗೊತ್ತಾಗಬೇಕ್ರಿ. ತನಿಖೆ ಈಗ ಸ್ಟಾರ್ಟ್ ಆಗಿದೆ. ಈಗ ಇಷ್ಟೊತ್ತು 1:30-2 ಗಂಟೆವರೆಗೆ ನಮ್ಮವರೆಲ್ಲ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣದಿಂದ ಬಂದೋಬಸ್ತಲ್ಲಿ ಮತ್ತೆ ಅಂತ್ಯಕ್ರಿಯೆ ಆಗೋದ್ರಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ರು ನಮಗೆ. ಈಗ ಅರೆಸ್ಟ್ ತನಿಖೆ ಈಗ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಪ್ರಗತಿಲಿದೆ, ಬಹಳಷ್ಟು ಪ್ರಗತಿ ಇದೆ. ಬಟ್ ಎಲ್ಲವನ್ನು ಸಂಬಂಧಿತ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈಗ ನಮಗೆ. ಒಂದು ಅರೆಸ್ಟ್ ಅನ್ನೋದು ಆದ್ಮೇಲೆ ಪೂರ್ತಿ ಡೀಟೇಲ್ಸ್ ಜೊತೆಗೆ ಮತ್ತೊಮ್ಮೆ ಸಂಬಂಧಿತ ಮಾತಾಡ್ತೀವಿ. ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬಂದೋಬಸ್ತ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು, ಕಾರವಾರ ಜೊತೆಗೆ ಸೆಂಟ್ರಲ್ ರೇಂಜ್ ಇಂದನೂ ಆಫೀಸರ್ಸ್ ಸ್ಟಾಫ್ ಕರೆಸಿದ್ದೀವಿ. ಮೈಸೂರು ರೇಂಜ್ ಇಂದನೂ ಆಫೀಸರ್ಸ್ ಸ್ಟಾಫ್ ಕರೆಸಿದ್ದೀವಿ. ಮತ್ತು 1000 ಜನ ಪೊಲೀಸರು ಬಂದೋಬಸ್ತಲ್ಲಿದ್ದಾರೆ. ಪ್ಲಸ್ ಒಂದು 20 KSRTC ಬಂದೋಬಸ್ತಲ್ಲಿದ್ದಾರೆ. ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ, ಈ ಊಹಾಪೋಹಗಳಿಗೆ ತಾವು ಯಾವುದು ಕಿವಿ ಕೊಡಬಾರದು. ಮುಂಚೆನೂ ಕೂಡ ನಾನು ಅಪೀಲ್ ಮಾಡಿದ್ದೆ. ಇದರಲ್ಲಿ ಪೊಲೀಸ್ ಇಲಾಖೆ ಎಲ್ಲವನ್ನ ಸತ್ಯ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಇದರಲ್ಲಿ ಏನಿದೆ ಅದನ್ನ ತಮ್ಮ ಮುಂದೆ ತನಿಖೆ ನಂತರ ಅದನ್ನ ತಮ್ಮ ಮುಂದೆ ಎಲ್ಲ ಡೀಟೇಲ್ಸ್ ನಾವು ಹಂಚ್ಕೊಳ್ತೀವಿ. ಈ ಲಾಸ್ಟ್ ಕೇಸ್ ಆದ್ಮೇಲೆ ಕೂಡ ಅಬ್ಸರ್ವ್ ಮಾಡಿದ್ವಿ, ಬಹಳಷ್ಟು ಪೋಸ್ಟ್ಗಳನ್ನ ಟೇಕ್ ಡೌನ್ ಮಾಡಿದ್ದಾರೆ. ಕೆಲವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ. ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ಗೋಸ್ಟ್ ಅಕೌಂಟ್ಸ್ ಇದಾವೆ. ಕೆಲವೆಲ್ಲ ಫಾರಿನ್ ಅಲ್ಲಿ ಕೂತಿದ್ದಾರೆ. ಕೆಲವು ಹ್ಯಾಂಡಲ್ಸ್ ಎಲ್ಲ ಫಾರಿನ್ ಮೆಟಾ ಮತ್ತೆ ಇನ್ಸ್ಟಾಗ್ರಾಮ್ ಇವೆಲ್ಲ ಮೆಟಾದಿಂದನೂ ಕೂಡ ಬಹಳಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಹಂಗಾಗಿ ಇದೆಲ್ಲಾನು ಇಲ್ಲಿ ಮುಂಚೆ ವಾಟ್ಸಪ್ ಕಾಲ್ಸ್ ಅದು ಇದು ಎಲ್ಲ ಮಾಡ್ತಾ ಇದ್ರು. ಈಗ ಇಲ್ಲಿ ಜನ ಇಲ್ಲಿ ಸ್ವಲ್ಪ ಬುದ್ಧಿವಂತರು ಟೆಕ್ನಾಲಜಿ ಬಳಸ್ತಾರೆ. ಹಂಗಂತ ಬರೋದೆಲ್ಲ ನಿಜ ಅಂತ ಹೇಳಿ ನಂಬಕ್ಕೆ ಸಾಧ್ಯ ಇಲ್ಲ. ಪ್ರವೋಕ್ ಆಗ್ಬೇಡಿ, ಉದ್ವೇಗಕ್ಕೆ ಒಳಗಾಗಬೇಡಿ. ಪೊಲೀಸ್ ಇಲಾಖೆ ನಂಬಿಕೆ ಇಡಿ, ಶಾಂತಿ ಸುವ್ಯವಸ್ಥೆ ಕಾಪಾಡ್ತೀವಿ. ನಿಮ್ಮ ಜಿಲ್ಲೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ನಿಮ್ಮ ಕೈಲೇ ಇದೆ. ನಾವು ಪೊಲೀಸ್ ಇಲಾಖೆ ನಿಮಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಎಲ್ಲ ಜನರು ನಾವು ಸಹಕಾರ ಮಾಡ್ತೀವಿ. ಪ್ರಚೋದನಕಾರಿ ಹೇಳಿಕೆ ಕೊಡೋದು ಏನಾಗಿದೆ, ಇದೊಂದು ಇತ್ತೀಚಿನ ದಿನಗಳಲ್ಲಿ ಇದೊಂಥರ ವಿಚಿತ್ರವಾದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಎಲ್ಲೆಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಲೈನ್ ಕ್ರಾಸ್ ಮಾಡ್ತಾರೆ ಅಥವಾ ಲೈನ್ ಟಚ್ ಮಾಡ್ತಾರೆ, ಅದರಲ್ಲಿ ಕಾನೂನಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಅದರಿಂದ ನಾವು ಎಲ್ಲೆಲ್ಲಿ ಅವರು ಬೆನಿಫಿಟ್ ಆಫ್ ಡೌಟ್ ಅಂತ ಏನು ಹೇಳ್ತೇವೆ, ಸಂಶಯ ಇದ್ರೂ ಕೂಡ ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಮುಂದಿನ ಕಾನೂನು ಕ್ರಮ ತಗೊಳ್ಳೋದು ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ಕೋರ್ಕೊಂಡು ನುರಿತ ವಕೀಲರನ್ನ ಸರ್ಕಾರದ ವಕೀಲರನ್ನ ಇಟ್ಕೊಂಡು ನಾವು ಅದನ್ನ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ. ಪ್ರಪೋಸಲ್ ಎಲ್ಲ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಹೋಗಿದೆ. ಸರ್ಕಾರದ ಮಟ್ಟದಲ್ಲಿ ಅದು ಅಂತಿಮ ಹಂತದಲ್ಲಿ ಚರ್ಚೆಯಲ್ಲಿದೆ. ಇವತ್ತು ನಾಳೆ ಅದರೊಂದು ಆದೇಶ ಹೊರಡುವ ಸಾಧ್ಯತೆ. ಆಲ್ರೆಡಿ ಫೈನಲ್ ಸ್ಟೇಜ್. ಅಲ್ಲಿ ಅವರು ಮರಳು ಹೊಡಿತಾ ಇದ್ರು ಅಂತ ಅಷ್ಟು ಬಿಟ್ಟರೆ ಇದು ಪ್ರಾಥಮಿಕವಾಗಿ ಉಳಿದಿದ್ದು ನಮಗೆ ಕಲಂದರ್ದು ಯಾವುದು ಟೈಮ್ ಟೀಮ್ ಹುಡುಕಾಡ್ತಾ ಇದ್ದಾರೆ ಆರೋಪಿಗಳು.
ಅದನ್ನ ಆಲ್ರೆಡಿ ಉತ್ತರ ಹೇಳಿದ್ವಿ ನಾವು. ಆರೋಪಿಗಳ ಪ್ರಗತಿ ತನಿಖೆ ಅರೆಸ್ಟ್ ಪ್ರಕ್ರಿಯೆ ಆಲ್ರೆಡಿ ಜಾರಿಯಲ್ಲಿದೆ. ಒನ್ಸ್ ವಿ ಡಿಸೈಡ್ ಟು ಅನೌನ್ಸ್ ಏನಪ್ಪ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸಬರು, ನೀವು ಯಾರು ಹೊಸಬರಿಲ್ಲ. ನಿಮ್ದು ಈ ಜಿಲ್ಲೆ ಇತಿಹಾಸ ಎಲ್ಲ ಚೆನ್ನಾಗಿರುತ್ತೆ. ಈ ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ನೀವು ಇದ್ದೀರಿ. ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿದೆ.